ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕ್ಲಿನಿಕ್ಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜೈ ಭೀಮ್ ಯುವ ಜಾಗೃತ ಸೇನೆ, ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ರಾಮದುರ್ಗ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ತಾಲೂಕಿನಲ್ಲಿ ಕೆಪಿಎಂಇ ಕಾಯ್ದೆಯಡಿ ನೋಂದಣಿ ಮಾಡಿಕೊಂಡ ಬಳಿಕ ನಿಯಮಗಳನ್ನು ಉಲ್ಲಂಘಿಸಿ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ಹಲವು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ ನೂರಾರು ಜನರು ಚಿಕಿತ್ಸೆ ಪಡೆಯುತ್ತಿದ್ದು, ಭವಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾದರೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಬಗ್ಗೆ ಹಲವು ಬಾರಿ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಮದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಆಹಾರ ಗುಣಮಟ್ಟ ಹಾಗೂ ಸುರಕ್ಷತೆ ವಿಷಯದಲ್ಲಿ ಗಂಭೀರ ಲೋಪಗಳು ಕಂಡುಬಂದಿವೆ. ಅವಧಿ ಮೀರಿದ ಆಹಾರ ಪದಾರ್ಥಗಳ ಮಾರಾಟ, ಹುಳುಗಳಿಂದ ಕೂಡಿದ ಆಹಾರ ವಸ್ತುಗಳು, ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಿ ಕೇಕ್ ಹಾಗೂ ಇತರೆ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದು ವಿಡಿಯೋ ಸಾಕ್ಷಿ ಸಮೇತ ಪತ್ತೆಯಾಗಿದೆ. ಈ ಕುರಿತು ಜೈ ಭೀಮ್ ಯುವ ಜಾಗೃತ ಸೇನೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದಾಳಿಗೂ ಮುಂದಾಗಲಿದೆ. ಆದರೆ ಸಾಕಷ್ಟು ಲೋಪಗಳು ಪತ್ತೆಯಾಗಿದ್ದರೂ ಯಾವುದೇ ಮಳಿಗೆಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸದೆ ಕೇವಲ ಕಾಟಾಚಾರಕ್ಕಾಗಿ ದಾಳಿ ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇದುವರೆಗೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಸ್ಪಷ್ಟ ಹಿಂಬರಹವೂ ಲಭ್ಯವಾಗಿಲ್ಲ ಎಂದು ಹೇಳಿದರು. ಅನಧಿಕೃತ ಆಸ್ಪತ್ರೆಗಳು ಹಾಗೂ ಅಸ್ವಚ್ಛ ಆಹಾರ ಮಾರಾಟದಿಂದ ಸಾರ್ವಜನಿಕರ ಜೀವಕ್ಕೆ ಅಪಾಯ ಎದುರಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ದಾಳಿ ನಡೆಸಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ಈ ವೇಳೆ ಅಭಿ ಮುನವಳ್ಳಿ, ವೀರೇಶ್ ಬಳಿಗೇರ, ವಿನಯ್ ಚದರಂಗಿ, ಫರ್ವೇಜ್ ಫನಿಬಂದ ಹಾಗೂ ಕರವಿ ಮುಖಂಡರು, ಸದಸ್ಯರು ಹಾಗೂ ಜನಸಾಮಾನ್ಯರ ಸಮಿತಿ ಸದಸ್ಯರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಎಂಡಿ ಸೋಹಿಲ್ ಬ್ಯಾರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. PHCಗಳಲ್ಲಾಗಿರ್ಬೋದು, ರಾಮದುರ್ಗದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಸರಿಯಾದ ವ್ಯವಸ್ಥಿತವಾದ ವೈದ್ಯಕೀಯ ಸೇವೆ ಸಿಗದೇ ಇರೋ ಕಾರಣ ಸಾಕಷ್ಟು ಒಂದು ಅನಧಿಕೃತ ಕ್ಲಿನಿಕ್ಗಳು ತಲೆ ಎತ್ತಿವೆ. ಈ ಅನಧಿಕೃತ ಕ್ಲಿನಿಕ್ಗಳನ್ನ ಏನು KPME ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಪ್ರಕಾರ ನೋಂದಣಿ ಆದವ್ರಿಗೆ ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟು ಮಿಕ್ಕವ್ರನ್ನ ಸೀಸ್ ಮಾಡಿ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಸಾಕಷ್ಟು ಬಾರಿ ಲಿಖಿತ ರೂಪದಲ್ಲಿ ಜೈ ಭೀಮ್ ಯುವ ಜಾಗೃತ ಸಮಿತಿ, ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಸಾಕಷ್ಟು ಬಾರಿ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಒಂದು ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದರೂ ಸಹ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ಜರುಗಿಸಿಲ್ಲ. ಆದ್ದರಿಂದ ನಾವು ಎಲ್ಲ ಮೂರು ಸಂಘಟನೆಯವರು ಸೇರಿ ಇಂದು ಬೆಳಗ್ಗೆಯಿಂದನೇ ಒಂದು ಧರಣಿ ಸತ್ಯಾಗ್ರಹನ ನಡೆಸ್ತಾ ಇದ್ದೀವಿ. ಹಲವು ದಿನಗಳಿಂದ ಈಗ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ತಾಲೂಕಿನಾದ್ಯಂತ ಮತ್ತು ನಗರದಾದ್ಯಂತ ಹಲವಾರು ನಕಲಿ ಕ್ಲಿನಿಕ್ಗಳದಾವ, ಅವುಗಳ ಬಗ್ಗೆ ಕ್ರಮ ಜರುಗಿಸ್ರಿ ಅಂತ ಹೇಳಿದ್ದೀವಿ. ಅದು ಏನೂ ಮಾಡಲಿಲ್ಲ. ಕೇವಲ ಕಾಟಾಚಾರಕ್ಕೆ ಅವನ್ನ ಏನು ಲಾಕ್ ಮಾಡ್ತಾರೆ, ಮತ್ತು ಒಂದು ಮರುದಿನ ಮತ್ತು ಆರಂಭ ಆಗಿರ್ತಾವೆ. ಅದಕ್ಕೆ ಅದ್ರ ಯಾವುದೇ ಒಂದು ಏನು ಕ್ರಮ ಕೈಗೊಂಡ್ರು ಅನ್ನುವಂಥದ್ದು ಒಂದು ಏನೂ ಅದ್ರದ್ದು ಒಂದು ಉತ್ತರನೂ ಕೊಡೋದಿಲ್ಲ. ಹಾಗಾಗಿ ನಮಗೆ ಇವರು ಅವ್ರ ಜೊತೆ ಶಾಮೀಲ್ ಅದಾರ ಅಂತ ಹೇಳ್ಕೇಸ್ ನಮ್ಗೆ ಅನಿಸಾಗ್ತೈತಿ. ಹೀಗಾಗಿ ನಮಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಬಂದು ಇದೇನು ಸಮಸ್ಯೆ ಐತೆ ಅನ್ನೋದನ್ನು ಪರಿಹರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಈ ಮೂಲಕ ಮಾಧ್ಯಮದ ತಿಳಿಸ್ತಾ ಇದ್ದೀವಿ. ಹಿಂದುಗಡೆ 3 ತಿಂಗಳ ಹಿಂದುಗಡೆನೂ ಫುಡ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಕಲರ್ಸ್ ಹಾಕ್ತಾರೆ ಬೇಕ್ರಿ ಒಳಗೆ, ಆಮೇಲೆ ಬೇರೆ ಬೇರೆ ಅಂಗಡಿಯಲ್ಲಿ ಕಲರ್ಸ್ ಮಿಕ್ಸ್ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ವಿ. ಇದು ಕಂಪ್ಲೇಂಟ್ ಮಾಡಿದ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಆಮೇಲೆ ವೈದ್ಯರಿಗೆ ಏನು ನಕಲಿ ವೈದ್ಯರಂತ ಆರೋಪ ಮಾಡ್ತಿದ್ರು ನಾವು, ಅದ್ರ ಬಗ್ಗೆಯೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಇವರು ಅವ್ರ ಜೊತೆ ಶಾಮೀಲಾದರು ಏನಾದರೂ ಗೊತ್ತಾಗ್ತಾಯಿಲ್ಲ. ಇನ್ನು ಇವ್ರಿಗೆ ಯಾರು ಒತ್ತಡ ಐತೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಈಗ ಬೆಳಗ್ಗಿಂದ ಧರಣಿ ಕುಂತಿದ್ವಿ, ಇನ್ನೂ ಆದರೂ ಯಾವುದೇ ಅಧಿಕಾರಿ ಬಂದು ಯಾವುದೇ ಹಿರಿಯ ಅಧಿಕಾರಿ ಬಂದು ನಮಗೆ ಸಂಪರ್ಕವೂ ಇಲ್ಲ, ಬಂದು ಭೇಟಿನೂ ಆಗಿಲ್ಲ. ಆಮೇಲೆ TH ಅವರು ಇದ್ದರೂ ಕೂಡ ಅವರು ಬಂದು ಇನ್ನೂ ಮಟ್ಟ ನಮಗೆ ಸ್ಪಂದಿಸಿಲ್ಲ. ನಕಲಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.